ಶಾಲೆಗಳ ಲೂಟ್ಗೆ ಸಿಎಂ ವಿಜಯ್ ಮಾಸ್ಟರ್ ಸ್ಟ್ರೋಕ್. ತಮಿಳುನಾಡಿನ ಶಿಕ್ಷಣ ಕ್ರಾಂತಿ ಪೋಷಕರ ಪಾಲಿಗೆ ವಿಜಯ ಪರ್ವ. ವೀಕ್ಷಕರೇ, ನೀವು ನಿಮ್ಮ ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ಗೆ ಸೇರಿಸಲು ಹೋದಾಗ ಲಕ್ಷ ಡೊನೇಷನ್, ಹಿಡನ್ ಚಾರ್ಜಸ್ ನೋಡಿ ಶಾಕ್ ಆಗಿದ್ದೀರಾ? ಹಾಗಾದ್ರೆ ಈ ಸುದ್ದಿ ಸ್ಕಿಪ್ ಮಾಡಲೇಬೇಡಿ. ಎಸ್ ವೀಕ್ಷಕರೇ, ತಮಿಳುನಾಡಿನಲ್ಲಿ ಇನ್ನು ಮುಂದೆ ಯಾವ ಶಾಲೆಯೂ ಪೋಷಕರಿಂದ ₹1 ಹೆಚ್ಚುವರಿ ಹಣ ಕೇಳುವಂತಿಲ್ಲ. ನೆರೆ ರಾಜ್ಯ ತಮಿಳುನಾಡಿನಲ್ಲಿ ಈಗ ಈ ದಂಧೆಗೆ ಬ್ರೇಕ್ ಬಿದ್ದಿದೆ. ತಮಿಳುನಾಡಿನ ಮುಖ್ಯಮಂತ್ರಿ ದಳಪತಿ ವಿಜಯ್ ಅವರು ಖಾಸಗಿ ಶಾಲೆಗಳ ಮದ ಅಡಗಿಸಲು ಒಂದು ಕ್ರಾಂತಿಕಾರಿ ನಿಯಮ ಜಾರಿಗೆ ತಂದಿದ್ದಾರೆ. ಹಾಗಾದ್ರೆ ಏನು ಆ ನಿಯಮ? ಇದಕ್ಕೆ ಜನರ ರಿಯಾಕ್ಷನ್ ಏನಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಶಿಕ್ಷಣ ಅಂದ್ರೆ ಅದು ಜ್ಞಾನದ ದೇಗುಲ ಆಗಿರ್ಬೇಕು. ಆದ್ರೆ ಇವತ್ತಿನ ದಿನಗಳಲ್ಲಿ ಅದು ದೊಡ್ಡ ಬಿಸ್ನೆಸ್ ಆಗ್ಬಿಟ್ಟಿದೆ. ಕೈ ತುಂಬ ಕಾಸು ಇಲ್ಲದೆ ಹೋದ್ರೆ ಸಾಮಾನ್ಯ ವರ್ಗದ ಜನ ತಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸೋದು ಕನಸಿನ ಮಾತು. ಡೊನೇಷನ್ ಹೆಸರಲ್ಲಿ, ಬಿಲ್ಡಿಂಗ್ ಫಂಡ್ ಹೆಸರಲ್ಲಿ ಖಾಸಗಿ ಶಾಲೆಗಳು ಪೋಷಕರ ರಕ್ತ ಹೀರುತ್ತಿವೆ ಅನ್ನೋದು ಸಾರ್ವಜನಿಕರ ದೂರು. ಆದರೆ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರ ಆಡಳಿತದಿಂದ ಮತ್ತೊಂದು ಐತಿಹಾಸಿಕ ನಿರ್ಧಾರ ಹೊರಬಿದ್ದಿದೆ. ಖಾಸಗಿ ಶಾಲೆಗಳ ಮನಬಂದಂತೆ ಶುಲ್ಕ ವಸೂಲಿ ಮಾಡುವ ದಂಧೆಗೆ ಈಗ ಬ್ರೇಕ್ ಬಿದ್ದಿದೆ. ರಾಜ್ಯದ ಪ್ರತಿಯೊಂದು ಖಾಸಗಿ ಶಾಲೆಯು ಸರ್ಕಾರ ನಿಗದಿಪಡಿಸಿದ ಶುಲ್ಕದ ವಿವರಗಳನ್ನು ಕಡ್ಡಾಯವಾಗಿ ಸಾರ್ವಜನಿಕರಿಗೆ ಪ್ರದರ್ಶಿಸಲೇಬೇಕು ಎಂದು ಸಿಎಂ ವಿಜಯ್ ನೇತೃತ್ವದ ಸರ್ಕಾರ ಆದೇಶ ಹೊರಡಿಸಿದೆ. ಅಷ್ಟಕ್ಕೂ ಈ ನಿಯಮ ಏನ್ ಹೇಳುತ್ತೆ? ಸರ್ಕಾರದ ಸಮಿತಿ ನಿಗದಿಪಡಿಸಿದ ಶುಲ್ಕ ಎಷ್ಟು ಅನ್ನೋದನ್ನ ಪ್ರತಿಯೊಂದು ಸ್ಕೂಲ್ ತನ್ನ ಗೇಟ್ನಲ್ಲೇ ಬೋರ್ಡ್ನಲ್ಲಿ ಹಾಕಿ ಬರೆಯಬೇಕು. ಇದನ್ನು ತನಿಖೆ ಮಾಡಲು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಫೋಟೋ ಸಾಕ್ಷಿ ಸಮೇತ ರೌಂಡ್ಸ್ ಹೊರಟಿದ್ದಾರೆ. ಈ ದಿಟ್ಟ ನಿರ್ಧಾರಕ್ಕೆ ಇಡೀ ರಾಜ್ಯದ ಜನತೆ ಜೈ ಹೋ ಸಿಎಂ ಎನ್ನುತ್ತಿದ್ದಾರೆ. ನಿಜವಾದ ಲೀಡರ್ ಅಂದ್ರೆ ಹೀಗಿರಬೇಕು ಅಲ್ವಾ? ಬರೀ ಭಾಷಣ ಮಾಡುವುದಲ್ಲ, ಜನರ ದೈನಂದಿನ ಕಷ್ಟಗಳಿಗೆ ಸ್ಪಂದಿಸುವವನೇ ನಿಜವಾದ ನಾಯಕ. ಸಿಎಂ ವಿಜಯ್ ಅವರ ಈ ಹೆಜ್ಜೆ ಇಡೀ ದೇಶಕ್ಕೆ ಮಾದರಿ ಎಂದು ಸಾರ್ವಜನಿಕರು ಶ್ಲಾಘಿಸುತ್ತಿದ್ದಾರೆ. ಶಿಕ್ಷಣ ವ್ಯಾಪಾರವಾಗಬಾರದು ಎಂಬ ಅವರ ಆಶಯಕ್ಕೆ ಈ ನಿಯಮ ಮೊದಲು ಜಯ ತಂದುಕೊಟ್ಟಿದೆ. ಹೊಸ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸೆಂಚುರಿ ಟಿವಿ, ಬದಲಾವಣೆ ಕಡೆ ನಮ್ಮ ನಡೆ. ಸೆಂಚುರಿ ಟಿವಿ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.